ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಜಿ ಕುಟುಂಬ ಅವಾರ್ಡ್ 2025 ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಈ ಒಂದು ಅವಾರ್ಡ್ ಯಾರಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋಂತ ಸಮಯ. ಈ ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀಯುತ ಸುಧೀಂದ್ರ ಭಾರದ್ವಾಜ್ ಅವರು. ಬಲಿ ಚಪ್ಪಾಳೆ. ಸುಧೀಂದ್ರ ಸರ್, ಮತ್ತೊಮ್ಮೆ ನಿಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಜಿ ಕನ್ನಡ, ಜಿ ಪವರ್ ನ ಎಲ್ಲಾ ಕಥೆಗಳ ಹಿಂದೆ ಇರುವಂತ ನಾಯಕ, ನಿಜವಾದ ಶಕ್ತಿ, ಸೂತ್ರಧಾರ ಅಂದ್ರೆ ದಟ್ ಈಸ್ ನಮ್ಮ ಸುಧೀರ್ ಸರ್. ಬರೀ ಜೋರಾದ ಚಪ್ಪಾಳೆ. ಸರ್, ನಿಮ್ಮ ಜಿ ಕುಟುಂಬದ ಬಗ್ಗೆ ನಿಮ್ಮ ಮಾತುಗಳು. ಈ ಜಿ ಕುಟುಂಬದ ಯಶಸ್ಸಿನ ಹಿಂದೆನೂ ಕೂಡ ಒಂದು ದೊಡ್ಡ ತಂಡದ ಶ್ರಮ ಇದೆ. ಅವರೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಒಂದು ದೊಡ್ಡ ಚಪ್ಪಾಳೆ ಬರಲಿ ಇಡೀ ಜಿ ಟೀಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಜಿ ಕುಟುಂಬ ಅವಾರ್ಡ್ 2025 ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ವಿಭಾಗದಲ್ಲಿ ಈ ವರ್ಷ ನಾಮಿನಿ ಆಗ್ತಾರೆ ಯಾರು ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಚಿತ್ರಕಥೆ ಬರಹಗಾರರ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ರಾಕೇಶ್, ಪುಟ್ಟಕ್ಕನ ಮಕ್ಕಳು ಇಂದ ಸತ್ಯಕಿ, ಅಮೃತಧಾರೆಯಿಂದ ಮಹೇಶ್ ರಾವ್, ಅಣ್ಣಯ್ಯದಿಂದ ರಾಕೇಶ್, ಕರ್ಣಾದಿಂದ ಯಶಾ ಶೆಟ್ಟಿ, ಲಕ್ಷ್ಮೀ ನಿವಾಸದಿಂದ ಮಹೇಶ್ ರಾವ್, ನಾನಿನ ಬಿಡಲಾರೆಯಿಂದ ಯಶಾ ಶೆಟ್ಟಿ, ಬ್ರಹ್ಮಗಂಟುವಿನಿಂದ ಸುಷ್ಮಾ ಮೂಡ್ಬಿದ್ರೆ. ಇಷ್ಟು ಜನರಲ್ಲಿ ಈ ವರ್ಷದ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಯಾರಿಗೆ ಹೋಗ್ತಾರೆ ಸರ್? ಪ್ರತಿಯೊಬ್ಬರು ಕೂಡ ಇಲ್ಲಿ ಬೆಸ್ಟ್ ಇದ್ದಾರೆ. ಯಾರೋ ಒಬ್ಬರನ್ನ ಅಥವಾ ಇಬ್ಬರನ್ನ ಹೇಳಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗತ್ತೆ ಅನ್ನೋ ವಿಷಯ ಅಲ್ಲ ಇದು. ಅದು ಹೇಳಕ್ ನನಗೆ ಬೇಜಾರಾಗತ್ತೆ. ಆದ್ರೂ ನೀವು ಹೇಳಲೇಬೇಕು ಸರ್. ಜಿ ಕುಟುಂಬ ಅವಾರ್ಡ್ಸ್ ಈ ವರ್ಷದ ನೆಚ್ಚಿನ ಚಿತ್ರಕಥೆ ಬರಹಗಾರರ ಅವಾರ್ಡ್ ಪ್ರಶಸ್ತಿ ರಾಕೇಶ್, ಸತ್ಯಕಿ, ಮಹೇಶ್ ರಾವ್, ಯಶಾ ಶೆಟ್ಟಿ, ಸುಷ್ಮಾ ಮೂಡುಬಿದ್ರೆ. ಅನಿವಾರ್ಯ ಕಾರಣದಿಂದ ಸತ್ಯಕಿ ಅವರೊಬ್ರು ಮಿಸ್ ಆಗಿದ್ದಾರೆ. ಇವ್ರಗಳ ಜೊತೆ ನಿಲ್ಲೋದೆ ನನಗೊಂದು ಅಂದ್ರೆ ಬಹಳ ಒಂದು ಹೆಮ್ಮೆಯ ಕ್ಷಣ ಅಂತ ನಾನು ಅನ್ಕೋತೀನಿ. ಒನ್ಸ್ ಅಗೈನ್ ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಇನ್ನು ನಾಳೆಯಿಂದ ಇದಕ್ಕಿಂತ ಜಾಸ್ತಿ ತಲೆ ತಿಂತೀವಿ. ನಮಸ್ಕಾರ. ಈ ಅವಾರ್ಡ್ ತಗೊಳ್ಳೋದಕ್ಕೆ ಕಾರಣ ನನ್ನೊಳಗಿರುವಂಥ ಸರಸ್ವತಿ, ಮತ್ತು ನನ್ನ ಮನೇಲಿರುವಂಥ ವರಮಹಾಲಕ್ಷ್ಮಿ, ನನ್ನ ಮಡದಿ ಕೀರ್ತಿ ಕ್ಯಾಮ್ರಾವ್, ಮತ್ತು ನನ್ನ ಪಾರ್ಟ್ನರ್ ಪ್ರಕಾಶ್ ಸರ್. ಇವರೆಲ್ಲರ ಜೊತೆ ಕೆಲಸ ಮಾಡೋದು ಮತ್ತೆ ಕೆಲಸ ಮಾಡೋದು ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಳೆ ಬೇವರ್ಸಿಯವ್ರ ಹೊಸ ಅವಾರ್ಡ್ ಬಂದಿದೆ ಕಂಡ್ರು. ರಾಕೇಶ್. ಎಲ್ರಿಗೂ ನಮಸ್ಕಾರ. ರಾಕೇಶ್ ಅಂತ ನಾನು. ಸ್ಕ್ರೀನ್ ಪ್ಲೇ ರೈಟರ್ ಆಗಿ ನನಗೆ ಸಿಗ್ತಿರೋ ಮೊದಲನೇ ಅವಾರ್ಡು. ಇವತ್ತಿಲ್ಲಿ ನಿಂತಿರೋದಕ್ಕೆ ಅಂದ್ರೆ ಇಷ್ಟು ವರ್ಷ ಇಲ್ಲಿಂದ ಜರ್ನಿ ನಡ್ಕೊಂಡು ಬಂದಿರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಈ ಅವಾರ್ಡ್ನ ನಾನು ಮುಖ್ಯವಾಗಿ ಪಕ್ಕದ ಮನೆ ಆಂಟಿರ್ಗೆ, ಎದುರು ಮನೆ ಆಂಟಿರ್ಗೆ, ಯಾರ್ಯಾರು ಸೀರಿಯಲ್ ನೋಡ್ತಾ ಇರ್ತಾರೋ, ಮಕ್ಳು ಮರಿಗೆ ಬೈಕೊಂಡು ರಿಮೋಟ್ ಕಿತ್ಕೊಂಡು ಗಂಡನ ಹತ್ರ ಜಗಳ ಮಾಡ್ಕೊಂಡು ಅಂತ ಆಂಟಿರಿಗೆ ಡೆಡಿಕೇಟ್ ಮಾಡ್ತೀನಿ. ಯಾಕೆ ಅಂದ್ರೆ ಅವ್ರು ಇಲ್ಲದೆ ಇಲ್ಲ. ಈ ಜಾಗದಲ್ಲಿ ಯಾರೇ ಬಂದು ಅವಾರ್ಡ್ ಕೊಟ್ಟಿದ್ರು ಅಷ್ಟೊಂದು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ತುಂಬಾ ಸಂತೋಷ ಆಗಿದೆ. ನಾನು ಇವ್ರು ಇದಾರೆ ಅಂತ ಹೇಳ್ತಿಲ್ಲ, ಮನಸ್ಸು ತುಂಬಿ ಬಂದಿದೆ. ನಮ್ಮ ಗುರುಗಳ ಕೈಯಿಂದ ನನಗೆ ಅವಾರ್ಡ್ ಸಿಕ್ಕಿ ತುಂಬಾ 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 ಸಂತೋಷ ಆಗ್ತಿದೆ. ಇನ್ನು ಯಶಾ ಶೆಟ್ಟಿ ಅವರೇ. First things first, Ma, Dad, Suraj, this one's for you. ಈ ಪ್ರಾಜೆಕ್ಟ್ ನಾನು ಮಾಡಬಲ್ಲೆ ಅಂತ ಒಂದು ಟ್ರಸ್ಟ್ ಇಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಸುಷ್ಮಾ ಅವರೇ. ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಜಿ ಕನ್ನಡಕ್ಕೆ, ಸುಧೀರ್ ಸರ್ಗೆ ಅಂಡ್ ಅವಕಾಶ ಕೊಟ್ಟಿದ್ದಕ್ಕೆ ಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ನನ್ನ ಟೀಮ್, ಬ್ರಹ್ಮಗಂಟು ಟೀಮ್, ಪ್ರೊಡ್ಯೂಸರ್ಸ್ ಅಂಡ್ ನಿಶ್ಚಿತಾ, ಪ್ರಶಾಂತ್, ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ನನ್ನ ಟೀಮ್ ನಾವೇನೇ ಬರ್ದಿದ್ದನ್ನು ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ತಿಲಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು.
ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಿಮ್ನೆಲ್ಲ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುಧೀರ್ ಸರ್ ನಮ್ಮ ಜೊತೆ ಇದ್ದಾರೆ ಅಂದ್ಮೇಲೆ ಅವ್ರ ಕೈಲಿ ಇನ್ನೊಂದು ಅವಾರ್ಡ್ ಯಾಕೆ ಕೊಡಿಸ್ಬಾರ್ದು ಅಂತ ಅನಿಸ್ಬಿಡ್ತು. ಹಾಗಾಗಿ ಈಗ ಹೋಗ್ತಾರಂತ ಮುಂದಿನ ಅವಾರ್ಡ್ ಯಾವ್ದಪ್ಪ ಅಂದ್ರೆ ಈಗ ಜಿ ಕುಟುಂಬ ಅವಾರ್ಡ್ 2025 ನೆಚ್ಚಿನ ಸಂಭಾಷಣೆ ಬರಹಗಾರರು ಯಾರು ಅಂತ ತಿಳ್ಕೊಳ್ಳೋಂತ ಸಮಯ. ನಾಮಿನೀಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಸಂಭಾಷಣೆಕಾರ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಸುನೀಲ್, ಪುಟ್ಟಕ್ಕನ ಮಕ್ಕಳು ಇಂದ ಸತ್ಯಕಿ, ಅಮೃತಧಾರೆಯಿಂದ ಗೌತಮ್, ಅಣ್ಣಯ್ಯದಿಂದ ರಾಕೇಶ್, ಕರ್ಣಾದಿಂದ ಸ್ಕಂದ ಆಗುಂಬೆ, ಲಕ್ಷ್ಮೀ ನಿವಾಸದಿಂದ ದಕ್ಷಿಣಮೂರ್ತಿ ಮಹಾಲಕ್ಷ್ಮಿ, ನಾನಿನ ಬಿಡಲಾರೆಯಿಂದ ತೃಪ್ತಿ ಹೆಗಡೆ, ಬ್ರಹ್ಮಗಂಟುವಿನಿಂದ ವಿನಾಯಕ ರಾಮ್ಗಢ್. ಇಷ್ಟು ಜನರಲ್ಲಿ ಈಗ ನೆಚ್ಚಿನ ಸಂಭಾಷಣೆಗಾರರು ಯಾರು ಅಂತ ತಿಳ್ಕೊಳ್ಳೋಂತ ಸಮಯ. ಒನ್ಸ್ ಅಗೈನ್ ಎಲ್ಲರೂ ಕೂಡ ಒಳ್ಳೆ ರೈಟರ್ಸೇ. ಅದರಲ್ಲಿ ಯಾರು ನೆಚ್ಚಿನ ಸಂಭಾಷಣೆಕಾರರು ಅಂತ ಹೇಳೋದಾದ್ರೆ ಸುನಿಲ್ ಶ್ರಾವಣಿ ಸುಬ್ರಹ್ಮಣ್ಯ, ಗೌತಮ್ ಅಮೃತಧಾರೆ ಹಾಗೂ ಆಗುಂಬೆ ಸ್ಕಂದ ಆಗುಂಬೆ. ಸ್ಕಂದನ್ ಬಗ್ಗೆ ಹೇಳಲೇಬೇಕು. ನಮ್ಮ ಟೀಮಲ್ಲಿ EP ಆಗಿ ಕೆಲಸ ಮಾಡ್ತಾನೆ. ಅವನಿಗೆ 2 ಸೀರಿಯಲ್ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಒಂದಿನ ರಾತ್ರಿ ಫೋನ್ ಮಾಡ್ತಾನೆ, ಸರ್ ಸ್ವಲ್ಪ ಮಾತಾಡಬೇಕಿತ್ತು ಹಿಂಗೆ ಅಂತ. ನಾನು ಓಕೆ, ನನಗೆ ಕೆಲಸ ಜಾಸ್ತಿ ಆಗ್ತಿದೆ ಸರ್, ನನಗೆ ಯಾವ್ದಾದ್ರು ಒಂದು ಜವಾಬ್ದಾರಿಯಿಂದ ನನ್ನನ್ನ ಆಚೆ ಕಳಿಸಿ ಅಂತ ಕೇಳ್ತಾನೆ ಅನ್ಕೊಂಡ್ರೆ, ಸರ್ ನಾನು ಅದೆರಡೂ ಮಾಡ್ತೀನಿ ಸರ್, ದಯವಿಟ್ಟು ಡೈಲಾಗ್ ಒಂದು ನನ್ನ ಕೈಯಿಂದ ಕಿತ್ಕೋಬೇಡಿ ಸರ್ ಅಂತ. ಎಲ್ರಿಗೂ ಅಭಿನಂದನೆಗಳು. ವಿನ್ನಿಂಗ್ ಸ್ಪೀಚ್. ಸ್ಕಂದ ಆಗುಂಬೆ ಅನ್ನೋ ನಾನು ಹಸಿಮನೆಯ ಸುಮಾ ಮತ್ತು ನಾಗೇಂದ್ರ ದಂಪತಿಯ ಮಗನಾಗಿ ತುಂಬಾ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಅಂತ ಹೇಳಬೇಕಾಗಿತ್ತು ಮೊದಲು ಈ ಜಿ ಕುಟುಂಬಕ್ಕೆನೆ. ಮೊದಲ ಧಾರಾವಾಹಿ, ಮೊದಲ ಅನುಭವ, ಈ ತರ ಒಂದು ಮೊದಲ ಪ್ರೈಸು ಬರಿಬೇಕು ಅನ್ನೋ ಆಸೆ ಇಟ್ಕೊಂಡು ಝೀಗ್ ಬಂದಿದ್ದು, ಕೊನೆಗೆ ಅದು ಬರವಣಿಗೆಗೆ ತಂದು ನಿಲ್ಸಿದೆ. ಅಂದ್ರೆ ಸುಧೀರ್ ಸರ್, ಜಯಂತ್ ಸರ್, ಅಭಿಯಣ್ಣ, ಭಾಸ್ಕಿ ಸರ್, ದೀಪಕ್ ಸರ್, ವರ್ಷಾ ಮ್ಯಾಮ್, ಇವರೆಲ್ಲರೂ ಅಂದ್ರೆ ಒಂದು ಸಪೋರ್ಟ್ ಮಾಡಿ ಬರೆಯಕ್ ಬಿಟ್ಟಿದ್ದು ಒಂಥರ. ಆದ್ರೆ ಇಲ್ಲಿ ನಿಶಿತಾ ಜಗನ್ನಾಥ್ ಅವರೊಬ್ರು ಇದ್ದಾರೆ, ಬರಿ 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 ಅಂತ ಹೇಳಿ ತಳ್ಳಿದವರು ಅವರು ಕೂಡ. ಸೊ ಅವರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್.